ಅಮ್ಮ ಚೆನ್ನಾಗಿದೆ. ಪಾಪ ನಿನಗೆ ಬೇಜಾರಾಗ್ತಿರ್ಬೋದಲ್ವಾ? ಅಲ್ಲ, ಎಲ್ಲ ಬರೀ ನಮ್ಮನೆಯವರೇ ಇದ್ದಾರೆ, ನಿನ್ನ ಜೊತೆ ಮಾತಾಡೋದಕ್ಕೆ ಯಾರು ಇಲ್ವಲ್ಲ, ಅದಕ್ಕೆ ಹೇಳ್ದೆ. ಅಮ್ಮ ತಾಯಿ, ನೀವ್ಯಾರು ನನ್ನ ಜೊತೆ ಮಾತಾಡದೇ ಇದ್ರೆ ಸಾಕು ಅಂತ ಇದ್ದೀನಿ. ಬೇಗ ಹೋಗು, ಎಲ್ಲರದ್ದು ಶಾಪಿಂಗ್ ಮುಗಿಸು. ನಿನ್ಮೇಲೆ ಯಾವಾಗೆಲ್ಲ ಪಾಪ ಅಂತ ಅನ್ಕೋತೀನೋ ಅದ್ರ ನೆಕ್ಸ್ಟ್ ಮಿನಿಟೇ ಪ್ರೂವ್ ಮಾಡ್ತೀಯ ಕಣೋ ನಾನು ಅನ್ಕೊಂಡು ತಪ್ಪು ಅಂತ. ಏ, ನೀನು ಸಿಂಪತಿ ಯಾವನಿಗೆ ಬೇಕು ಹೋಗಲಿ. ಎಲ್ಲ ನಮ್ಮ ತಾತನಿಗೆ. ನಾನಂತೂ ಕಡಿಮೆ ರೇಟಿಂಗ್ ತಗೋತೀನಪ್ಪ, ನನಗೆ ಈ ಸೀರೆ ಇರಲಿ. ಹೌದೌದು, ಪಾಪ ಯಜಮಾನ್ರಿಗೆ ಯಾಕೆ ಹೊರೆ ಆಗ್ಬೇಕಲ್ವಾ? ನೋಡಿದ್ರೆ ಅದಕ್ಕೆ ತಾನಾದ್ರೆ ಕಾಸ್ಟ್ಲಿ ಸೀರೆ ತಗೋಬೋದಂತೆ, ನಾವು ತಗೋತೀವಂದ್ರೆ ಯಜಮಾನ್ರಿಗೆ ಹೊರೆ ಆಗುತ್ತಂತೆ. ಹಲೋ ಹಲೋ ಅಣ್ಣ, ಹೇಳು ಅಂಜು. ನಿನ್ನ ಹುಡ್ಕೊಂಡು ಶಮಿತಾ ಮನೆಗೆ ಬಂದಿದ್ಲು ಕಣ. ಏನೋ ಶಮೀನಾ? ಅವಳು ನಂಗೆ ಕಾಲ್ ಮಾಡಿದ್ಲು ಕಣೆ, ನಾನು ಅವಳಿಗೆ ಏನೋ ಹೇಳಿ ಅವಾಯ್ಡ್ ಮಾಡಿದ್ದೆ. ಈಗ ನೋಡಿದ್ರೆ ಮನೆಗೆ ಬಂದ್ಬಿಟ್ಲಾ? ನೀನು ಮ್ಯಾನೇಜ್ ಮಾಡಿದ್ದೆ ತಾನೆ? ಇಲ್ಲ ಕಣ, ಅದೇ ಆಗ್ಲಿಲ್ಲ. ಏನೋ ಆಗ್ಲಿಲ್ವಾ? ಏನೇ ಹಂಗಂದ್ರೆ? ನಿನ್ಗೆ ಅವಳ ಬಗ್ಗೆ ಗೊತ್ತು ಅಲ್ವಾ, ನಾನೇನಾದರೂ ಅವಳ ಮುಂದೆ ಸುಳ್ಳು ಹೇಳಿದ್ರೆ ಬಿಡ್ತಾಳ, ಅದಕ್ಕೆ ನಿಜ ಹೇಳಿದೆ ಕಣ. ಏನೋ ನಿಜ ಹೇಳ್ದ? ಏನು ನಿಜ ಹೇಳ್ದೆ? ಶಾಪಿಂಗ್ ಹೋಗಿದ್ದೀರಾ ಅಂತ ಹೇಳಿದೆ ಕಣ. ಅವಳು ಎಲ್ಲಿ ಹೋಗಿದ್ದೀನಿ ಅಂತ ಕೇಳಿಲ್ಲ ತಾನೆ? ಅದು ಶಾಪ್ ನೇಮು ಹೇಳಿದೆ ಕಣ. ವಾಟ್? ಇವಾಗ ನೀವು ಅಲ್ಲೇ ಇದ್ದೀರಾ ಅಂತಲೂ ಹೇಳಿದೆ. ಸಾರಿ ಅಣ್ಣ. ಏನೇ ಮಾಡಿದೆ ಅಂಜು ನೀನು? ರಿಸೆಪ್ಷನ್ ವಿಷಯನೂ ಹೇಳ್ಬಿಟ್ಯಾ? ಇಲ್ಲ, ಅದನ್ನೆಲ್ಲ ಏನು ಹೇಳಿಲ್ಲ. ಬಟ್ ಅವಳನ್ನ ಹುಡ್ಕೊಂಡು ಅಲ್ಲಿಗೆ ಬಂದರೂ ಬರ್ಬೋದು ಕಣ. ಸ್ವಲ್ಪ ಹುಷಾರಾಗಿರು. ಗೂಬೆ, ಅವಳನ್ನ ಇಲ್ಲಿ ಕಳಿಸಿ ಇವಾಗ ಹೀಗೆ ಹೇಳ್ತಿದ್ಯಾ? ಸಾರಿ ಅಣ್ಣ. ಸರಿ ಆಯ್ತು ಬಿಡು, ಹೋಗ್ಲಿ. ದೇವ್ರ, ಅವಳು ಇವಾಗ ಇಲ್ಲಿಗೆ ಬಂದರೆ ನಾನು ಹೆಂಗಪ್ಪ ಮ್ಯಾನೇಜ್ ಮಾಡೋದು? ಶಮಿ, ನೀನು ಇಲ್ಲಿ? ವಾಟ್ ಅ ಶಾಕ್. ವಾಟ್ ಅ ಶಾಕ್. ಅಂದರೆ ಐ ಮೆಂಟ್ ವಾಟ್ ಅ ಸರ್ಪ್ರೈಸ್ ಅಂತ. ಇಲ್ಲೇನ್ ಮಾಡ್ತಿದ್ಯಾ ಅದೇ? ಅದು ಇಲ್ಲಿ. ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಅದು ಒಂದು ಜೊತೆ ಶರ್ಟು ಪಂಚೆ ತಗೊಳ್ಳೋಣ ಅಂತ ಬಂದೆ. ಆದಿ, ನೋಡಪ್ಪ, ಈ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದ್ಯಾ? ಕುಮುದ, ಅವ್ರನ್ನ ಯಾಕೆ ಕರಿತಿದೀಯ? ಚೆನ್ನಾಗಿದೆ. ಚೆನ್ನಾಗಿದೆಯೇನಮ್ಮ? ನೀನು ನಮ್ಮ ಸಂಜೀವನ್ ಮದುವೆಗೆ ಬಂದಿದ್ದಲ್ವಾ? ನೀನು ಸೀರೆ ತಗೊಳಕ್ ಬಂದಿದ್ಯಾ? ಒಳ್ಳೇದಾಯ್ತು. ನಮ್ಮ ಆದಿ ಸೀರೆ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ. ಆದಿ ಸೀರೆನಾ? ಇದೊಳ್ಳೆ ಪ್ರಶ್ನೆ. ರಿಸೆಪ್ಷನ್ ಸೀರೆ ತಗೊಳಲ್ವೇನಮ್ಮ? ರಿಸೆಪ್ಷನ್ ಅತ್ತೆ, ನಿಮ್ಗೋಸ್ಕರ ಒಂದು ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ಬಾರ್ಡರ್ ನೋಡಿದ್ರೆ ಕಳ್ದೋಗ್ತೀರಾ, ಬನ್ನಿ. ಹೌದಾ? ನಾನು ಆಮೇಲೆ ಸಿಗ್ತೀನಮ್ಮ. ಅದೇ ಯಾರ್ ರಿಸೆಪ್ಷನ್ ಬಗ್ಗೆ ಹೇಳ್ತಿದಾರೆ ಅವರು? ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ಅಯ್ಯೋ, ರಿಸೆಪ್ಷನ್ ಎಲ್ಲ ಏನೂ ಇಲ್ಲ ಶಮಿ. ಸ್ಟಾಪ್ ಇಟ್ ಅದೇ, ಸುಳ್ಳು ಹೇಳಬೇಡ. ನಿನ್ನೆಯಿಂದನೂ ಫೋನಲ್ಲಿ ನನ್ನ ಅವಾಯ್ಡ್ ಮಾಡ್ತಾನೆ ಇದೆಯಾ? ಏನ್ ನಡೀತಿದೆ ನಿನ್ನ ಲೈಫಲ್ಲಿ? ನಿಜ ಹೇಳು ಆದಿ. ಸರಿ, ಸಾರಿ ಶಮಿ, ರಿಸೆಪ್ಷನ್ ಇದೆ. ಅಂದರೆ ಅಮ್ಮು ಮತ್ತು ಸಂಜೀವ್ದು ರಿಸೆಪ್ಷನ್. ಅವರು ಬೆಂಗಳೂರಿಗೆ ಬಂದಿದ್ದಾರಲ್ವಾ, ಅದಕ್ಕೆ ಒಂದು ಸಣ್ಣ ಗೆಟ್ ಟುಗೆದರ್ ಅರೇಂಜ್ ಮಾಡಿದ್ದಾರೆ ಅಷ್ಟೇ. ಓ,
ಅಮ್ಮು ರಿಸೆಪ್ಷನ್ ವಿಷಯ ನನಗೆ ಯಾವಾಗ ಹೇಳಬೇಕು ಅನ್ಕೊಂಡಿದ್ದೆ? ಅದು ನಾನು ಹೇಳೋಣ ಅಂತಲೇ ಅಂದ್ಕೊಂಡೆ, ಆದರೆ ನಿಮಗೆ ಗೊತ್ತಲ್ವ ಶಮಿ, ತಾತ ಎಲ್ಲ ಕೆಲಸನೂ ನನ್ನ ಮೇಲೆ ಹಾಕಿದ್ದಾರೆ. ನನಗೆ ಕಿರ್ಕೊಳಕ್ಕೂ ಪುಡ್ಸೋತಿಲ್ಲ. ಇಲ್ಲಿ ನೋಡು, ಇವಾಗ ನೀನು ಬಂದಿದ್ಯಾ ಅಂತ ನಂಗೆ ಸ್ವಲ್ಪ ಕಿರ್ಕೊಳಕ್ಕೆ ಟೈಮ್ ಸಿಕ್ಕಿದೆ. ತುಂಬ ಬ್ಯುಸಿ ಇದ್ದೆ ಶಮಿ. ನೀನು ನೋಡಿದ್ರೆ ನನ್ನ ಮೇಲೆ ಡೌಟ್ ಪಡ್ತೀಯಾ? ಡೌಟ್ ಅಲ್ಲ ಅದೇ, ನನಗೆ ನಿಮ್ಮ ಮೇಲಿರೋ ಕನ್ಸರ್ನ್. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಶಮಿ. ಸರಿ, ಈಗ ನೀನು ಹೊರಡು. ಮತ್ತೆ ಆ ಲಕ್ಷ್ಮೀ ಮನೆಯವ್ರು ಬಂದರೆ ನಿನ್ನ ತಲೆ ತಿಂತಾರೆ. ಲಕ್ಷ್ಮಿ, ಯಾರೇ ಅದು ಅವಾಗಿಂದ ಅಳಿಯಂದ್ರ ಜೊತೆ ಮಾತಾಡ್ತಿದ್ದಾಳೆ? ಅದಾ ನನಗೂ ಅದೇ ಡೌಟ್ ಅದಕ್ಕೆ. ಅಯ್ಯೋ ಅತ್ತೆ, ಅದು ಹಾಗಲ್ಲ. ಆ ಕಣೆ, ನೀನು ಅಳಿಯಂದ್ರಿಗೆ ಏನು ವಿಚಾರಿಸ್ಕೊಳಲ್ವೇನೆ? ನೋಡು, ಹುಷಾರಾಗಿರು. ಈ ಸಿಟಿ ಹುಡುಗಿಯರ್ನ ನಂಬಕ್ಕಾಗಲ್ಲ. ಅಯ್ಯೋ, ನೀವಿಬ್ರು ಸ್ವಲ್ಪ ನನ್ನ ಮಾತಾಡಕ್ ಬಿಡ್ತೀರಾ? ಅವಳು ಆದಿ ಫ್ರೆಂಡು, ನಮ್ಮ ಕಾಲೇಜಲ್ಲೇ ಓದ್ತಿದ್ದಾಳೆ. ಆದಿ ಅವಳ ಜೊತೆ ಮಾತಾಡ್ತಿರೋದು ನೋಡಿದ್ರೆ ನನಗೆ ಹೊಟ್ಟೆ ಉರಿತಿದೆ. ಈ ಲಕ್ಷ್ಮಿಗೆ ಯಾಕೇನು ಅನ್ನಿಸ್ತಿಲ್ಲ? ನೋಡು ಲಕ್ಷ್ಮಿ, ಗಂಡನ್ನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೋ. ಅತ್ತೆ, ಆದಿ ಅಂತವ್ರಲ್ಲ. ನನಗೆ ಅವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಪೆದ್ದಿ, ನಾವು ಹೆಂಗಸರು ಗಂಡಸರನ್ನ ಪೂರ್ತಿಯಾಗಿ ನಂಬಾರ್ದು. ನಂಬಿಕೆ ಇರೋ ಥರ ನಾಟಕ ಮಾಡ್ಬೇಕಷ್ಟೇ. ಅಮ್ಮ, ನನಗೆ ನನ್ನ ಗಂಡನ ಮೇಲೂ ನಂಬಿಕೆ ಇದೆ, ನಮ್ಮ ಅಪ್ಪನ ಮೇಲೂ ನಂಬಿಕೆ ಇದೆ. ಹೊರಗೊಂದು ಒಳಗೊಂದು ಮಾಡಕ್ ನನಗೆ ಬರಲ್ಲ. ಅಯ್ಯೋ, ನಿನ್ನ ಒಳ್ಳೇದಕ್ಕೆ ಹೇಳಿದ್ವಿ ಬಿಡು, ಅದಕ್ಕೆ ಯಾಕೆ ಸಿಂಡ್ರಿಸ್ಕೊತೀಯ? ಕೊಡಮ್ಮ ಒಂದು 5 ಸೀರೆ ತಗೋ. ನನ್ನ ಪರಿಸ್ಥಿತಿ ಏನು ಅಂತ ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ. ಹಂಗಾಗಿದೆ ನನ್ನ ಕತೆ. ಸರಿ ಆದಿ, ಬಿ ಸೇಫ್. ಮಿಸ್ ಯು. ಹಾಂ ಹೌದು, ನಾಳೆ ನೈಟೇ ರಿಸೆಪ್ಷನ್ನು. ಮುಗಿಯೋದು ಲೇಟ್ ನೈಟ್ ಆಗ್ಬೋದು. ಐ ವಿಲ್ ಲೆಟ್ ಯು ನೋ. ಶೋರ್. ಓಕೆ, ಬಾಯ್. ಒಳ್ಳೆ ಕುರಿ ಹಿಂಡು ಬಂದಂಗೆ ಬರ್ತಿದ್ದಾವೆ. ಓ, ನಮಗೋಸ್ಕರ ಕಾಯ್ತಾ ಇದ್ರಾ? ಹೌದು. ಶಾಪಿಂಗ್ ಚೆನ್ನಾಗಾಯ್ತಾ? ಇಲ್ಲಿ ನೋಡಿ. ಆದಿ, ಧೀರಜ್ ಎಲ್ಲಿ? ಅವ್ರು ನಮ್ಮ ಜೋಡಿ ಬಂದಿಲ್ರಿ, ಮನ್ಯಾಗೆ ಇರ್ತೀನಂದ್ರಲ್ರಿ. ಮನೆಯಲ್ಲ ಇಲ್ವಲ್ಲ? ಮಹೇಶ್ ಅಂಕಲ್, ಅವರು ಧೀರಜ್ ಇಬ್ರು ನಿಮ್ ಜೊತೆನೆ ಶಾಪಿಂಗಿಗೆ ಅಂತ ಬಂದ್ರಲ್ಲ. ನಾವಿಲ್ಲೇ ಇದ್ದೀವಿ. ಯಾಕೆಲ್ಲ ಟೆನ್ಷನ್ ಆಗಿದ್ದೀರಾ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರಾಣ.